800 ರೂಪಾಯಿ ಬಾಡಿಗೆ ಇರೋ ಮನೆಗೆ 1.25 ಲಕ್ಷ ರೂಪಾಯಿ ಅಡ್ವಾನ್ಸ್ ಅಂದ್ರೆ ಯಾರು ಒಪ್ತಾರ? ಸೇಲ್ ಅಗ್ರಿಮೆಂಟ್ ಪ್ರೂವ್ ಮಿಸ್ಟರ್ ಮುರಳೀಧರ್, ಅಲ್ಲ ಸ್ವಾಮಿ, ಸೇಲ್ ಅಗ್ರಿಮೆಂಟ್ ಪ್ರೂವ್ ಆಗಿಲ್ಲ. it is you who have signed it. If you have taken on your responsibility, then you will have to send your signature. If it is a case of fraud, you should have pleaded the fraud in your written statement. 60,000 ರೂಪಾಯಿ ಚೆಕ್ ಅಕೌಂಟ್ ಪೇ ಚೆಕ್ ಬಂದ ಮೇಲೆ ನನಗೆ ಬಂದಿಲ್ಲ ಅಂತ ಬರೀತೀರಿ. On oath you swear to a false affidavit. Please. Your client is such a falsehood that on oath they make a statement on received by the account pay check. 1.25 ಲಕ್ಷ ರೂಪಾಯಿ ಅಡ್ವಾನ್ಸ್ ಅಮೌಂಟ್ 800 ರೂಪಾಯಿ ಬಾಡಿಗೆಗೆ ಯಾರು ಒಪ್ತಾರ? The defendant ಯಾರು ಒಪ್ತಾರ ಅಂದೆ? ಪರ್ಸೆ ಪರ್ಜರಿ ಜೈಲ್ಗೆ ಹೋಗ್ಬೇಕಾಗತ್ತ ಅವರು. ಅದ್ ತಿಳ್ಕೊಳ್ಳಿ, ಅದನ್ನ ಕೋರ್ಟ್ನವ್ರು ಸುಮ್ನೆ ಏನ್ ಬಿಡೋದಿಲ್ಲ. ವೆರಿ ಇಶ್ಯೂ ನಂಬರ್ 1 is ನೋ ಕ್ವಶನ್ ಆಫ್ ಅವೆಲ್ಲ ಟೆಕ್ನಿಕಾಲಿಟಿ ಎಲ್ಲ ಈ ಕೋರ್ಟ್ ನಲ್ಲೆಲ್ಲ ತುಂಬಾ ಹೇಳಕ್ ಹೋಗ್ಬೇಡಿ. ನಿಮಗೆ ಗೊತ್ತಿದೆ, ದಿಸ್ ಇಸ್ ನಾಟ್ ದಿ ಫಸ್ಟ್ ಕೇಸ್ ಮುರಳೀಧರ್ ಇಸ್ ಆರ್ಗ್ಯೂಯಿಂಗ್ ಬಿಫೋರ್ ದಿಸ್ ಕೋರ್ಟ್. ದುಡ್ಡು ಬಂದಿದ್ದನ್ನ ಇಲ್ಲ ಅಂತ ಬರೀತಿರಲ್ಲ, ಏನ್ ಜ್ಞಾನ ಇರ್ಲಿಲ್ವಾ? ಅಕೌಂಟ್ ಪೇ ಚೆಕ್ ಸ್ವಾಮಿ, ಅಕೌಂಟ್ ಪೇ ಚೆಕ್, ಐ ಹ್ಯಾವ್ ಎ ರೆಸೀಟ್ ಅಂಡ್ ಯು ವಾಂಟ್ ಟು ಡಿನೇ. ಅಡ್ವಾನ್ಸ್ ಅಮೌಂಟ್ ಕೊಟ್ಟಿದ್ದಾರೆ, ರಿವೈಸ್ಡ್ ಅಡ್ವಾನ್ಸ್ ಅಮೌಂಟ್ ಕೊಟ್ಟಿದ್ದಾರೆ, ಅದನ್ನ ಯಾರು ಒಪ್ಪೋದಕ್ಕೆ ತಯಾರಾಗಿಲ್ಲ. 800 ರೂಪಾಯಿಗೆ ಯಾರು ಅಷ್ಟೆಲ್ಲ ಕೊಡೋದಿಲ್ಲ. ನೀವ್ ಹೇಳ್ಬೇಕಾಗಿತ್ತು, ಇದನ್ನ ಬರ್ದಾಗ ಬಂದಿದ್ದುಂಟು 60,000 ರೂಪಾಯಿ. 60,000 ರೂಪಾಯಿ ಸೇಲ್ ಕನ್ಸಿಡರೇಷನ್ ಅಲ್ಲ, ನನ್ನ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಯ್ತು. ನಾವು ಇಂಥ ದಿನದಿಂದ ಹೊರಗಡೆಗೆ ಬಂದ್ಮೇಲಿಂದ ನಾವು ತಿರ್ಗಾ ಪುನಃ ಹೆಚ್ಚಿನ ಅಡ್ವಾನ್ಸ್ ಕೇಳಿದ್ವಿ, ಅದಕ್ಕೆ ಅವ್ರು ಕೊಟ್ರು ಅಂತ ಹೇಳಿದ್ರೆ ಒಪ್ಕೋತಾ ಇದ್ದೆ. ವಾಟ್ ಯು ಸ್ಟೇಟೆಡ್? 40,000 ರೂಪಾಯಿ ಬಂದಿದ್ದು ಸುಳ್ಳು, 60,000 ರೂಪಾಯಿ ಬಂದಿದ್ದು ಸುಳ್ಳು ಅಂತ ಹೇಳ್ತೀರಿ. ಬಂದಿದ್ದಕ್ಕೆ ಅಕೌಂಟ್ ಪೇ ಚೆಕ್ ಅದು ಅದೆಲ್ಲ ಹೇಳಕ್ ಸುಲಭ, ಹೇಳೋದ್ ಸುಲಭ, ಅವೆಲ್ಲ ನಾನು ಜೀರ್ಣಿಸ್ಕೊಳ್ಳೋದ್ ಕಷ್ಟ. ಪ್ರೂವ್ ಮಾಡ್ಬೇಕು. ನೋ ಮಿಸ್ಟರ್ ಮುರಳೀಧರ್, ನಿಮಗ್ ದುಡ್ಡು ಕೊಟ್ಟಿದ್ದೀನಿ, ಅದಕ್ಕೆ ಹೇಳಿ ಉತ್ತರ. ಆಮೇಲಿಂದ ಪ್ಲೇಂಟಿಫ್ ಪ್ರೂವ್ ಮಾಡೋದನ್ನ ಕೇಳ್ತೀನಿ. ಇನ್ನೇನ್ ಮಾಡ್ತಾನೆ? ಡಾಕ್ಯುಮೆಂಟ್ ಬರ್ಸ್ಕೊಂಡಿದ್ದಾನೆ, ರಸೀಟಿ ಇದೆ, ಹೋಗುತ್ತೆ. ಏನು ಬರ್ದಲ್ನೇ ಹೋಗುತ್ತೆ. ಗೊತ್ತಾಗಿಲ್ಲ ಅವರು ಸಿಗ್ನೇಚರ್ ಮಾಡ್ತಿರೋದು ಯಾವ ಡಾಕ್ಯುಮೆಂಟ್, ಅದೆಲ್ಲ ಗೊತ್ತಾಗಿಲ್ಲ ಅಂದ್ರೆ ಥ್ಯಾಂಕ್ ದೇರ್ ಸ್ಟಾರ್. ಪ್ಲೀಸ್ ಮೈ ಲಾರ್ಡ್, ಹಂಬಲ್ ಸಬ್ಮಿಷನ್ ಮೈ ಲಾರ್ಡ್. ಆಯ್ತು, ಅಮಾಯಕರಾದ್ರೂ ಕಾನೂನು ಒಂದೇನೆ ಸರ್. ಎಸ್ ಪ್ಲೀಸ್ ಮೈ ಲಾರ್ಡ್. ನಂಬರ್ ನಾವು ಓದ್ಬಿಟ್ಟಿರ್ತೀವಿ, ಅದೇ ಪ್ರಾಬ್ಲಮ್. ಓದ್ಕೊಂಡ್ ಬರ್ಬಾರ್ದಿಲ್ಲಿ. ಹೇಳಿದ್ದೆಲ್ಲ ಕೇಳ್ಕೊಂಡು ಹೂ 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 ಅಂತ ಕೋಲೆ ಬಸವಂತರ ತಲ್ಲೆಲ್ಲಾಡಿಸ್ಬೇಕು. ಆತರ ಏನಿಲ್ಲ. ಆಯ್ತು ಮುರಳೀಧರ್, ಯು ನೋ ಇಟ್. ಯು ಆರ್ ಎ ಸೀಸನ್ಡ್ ಕ್ಯಾಂಪೈನರ್ ಬಿಫೋರ್ ದಿಸ್ ಕೋರ್ಟ್. ಇದೇ ನೀವು ಹೊಸದಾಗಿ ನಮ್ಮ ಮುಂದೆ ಮೊದಲನೇ ಸತಿ ಅಪಿಯರ್ ಆಗ್ತಿದ್ದೀರಾ? ಇಲ್ಲ, ಬೇಕಾದಷ್ಟು ಮ್ಯಾಟರ್ ಅಪಿಯರ್ ಆಗಿದ್ದೀರಿ. ಕೇಸ್ ಚೆನ್ನಾಗಿದ್ದ ಕಡೆ ಅನುಕೂಲ ಆಗಿದೆ, ಕೇಸ್ ಚೆನ್ನಾಗಿಲ್ಲ ಅಂತಂದ್ರೆ ಅನನುಕೂಲ ಆಗಿದೆ, ಅಷ್ಟೇ ಪಾಯಿಂಟ್. 7ನೇ ಪ್ಯಾರಾಗ್ರಾಫ್ ಅಲ್ಲಿ ಅವ್ರು ಬರ್ದಿರ್ತಕ್ಕಂಥದ್ದು ಏನು, ನೀವು ಬರ್ದಿರ್ತಕ್ಕಂಥದ್ದು ಏನು ಅಂತ ನೋಡಿ. Made in pair number 10 of the plaint to the effect that the defendant has totally received a sum of rupees 2,40,000 towards rent advance. ರೆಂಟ್ ಅಡ್ವಾನ್ಸ್ ಅಂತ ಎಲ್ಲೂ ಹೇಳೇ ಇಲ್ವಲ್ಲ ಅವರು. ನಿಮ್ ಬಾಯಲ್ಲಿ ಬರ್ತಾ ಇದೆಯಲ್ಲ ರೆಂಟ್ ಅಡ್ವಾನ್ಸ್ ಅಂತ, ಊಹೆ ಮಾಡ್ಕೊಂಡು ಹೇಳ್ತಾ ಇದ್ದೀರಲ್ಲ. ಪ್ಯಾರಾ 10 ಅಲ್ಲಿ ರೆಂಟ್ ಅಡ್ವಾನ್ಸ್ ಅಂತ ಎಲ್ಲ ಹೇಳಿದಾರೆ ಅವರು. ಅವ್ರು ಏನೋ ಬರ್ದಿದ್ದಾರೆ ಅಷ್ಟೇನೆ, ಬಟ್ ಅಗ್ರಿಮೆಂಟ್ ಏನೋ ಬರ್ದಿರೋದಲ್ಲ, ಲಾಯರ್ ಬರ್ದಿರೋದದು. ಪಾರ್ಟಿಗೇನು ಗೊತ್ತಾಗೋದಲ್ಲ, ಲಾಯರ್ ಬರ್ದಿರೋದದು. ಲಾಯರ್ ಆಸ್ ಬರ್ದಿರೋದನ್ನ ಗೊತ್ತಾಯ್ತಲ್ಲ, ಏನೋ ಬರೆಯೋದಲ್ಲ ಅಲ್ಲಿ. It is submitted that when he had not at all executed any agreement of sale, much less the one. ಆಮೇಲಿಂದ ವೆರಿಫಿಕೇಶನ್ ಇದೆ, ಏನೋ ಬರ್ದಿದ್ದಾರೆ ಅನ್ನಕ್ಕೆ. The questions of defendant above named hereby declare that what is stated in para 1 to 16 are true and best of my knowledge, information and belief. Yes, please. So they cannot go back on that. Correct. You understand that? Correct. So rent advance ಎಲ್ಲಿಂದ ಬರುತ್ತೆ? ಅವ್ರು ಹೇಳೇ ಇಲ್ದಿರೋದನ್ನ ಇವ್ರು ಯಾಕೆ ಬರೆದ್ರು? ಅಲ್ಲ, ಅವ್ರು ಹೇಳೇ ಇಲ್ಲ ಅಲ್ಲಿ. Correct. ಇವ್ರು ಬರೆದ್ರು. ಯಾಕೆ ಬರೆದ್ರು? Whatsoever, my lord, it is no whatsoever ಅಲ್ಲ. Pleadings are the one which will be the basis for the parties to understand, go to the court. Duty of the plaintiff to prove the. No, duty of the plaintiff will come to it later. I am not saying for a moment that whatever the plaintiff has stated is correct ಅಂತ. ಅದನ್ನ ನೋಡೋಣ. Please. ಇಬ್ರಲ್ಲಿ ಯಾರು ಜಾಸ್ತಿ ಕಳ್ರು ಅಂತ ಹುಡುಕ್ಬೇಕೀಗ. ಸಿಗ್ನೇಚರ್ ನಾನು ಒಪ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಅವ್ರು ಅಷ್ಟೊಂದೆಲ್ಲ ಇದು ಮಾಡೋದು. ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ ನೇರವಾಗಿ. ಗೊತ್ತಾಯ್ತಲ್ಲ, ಪ್ಲೇಂಟ್ ಈ ತರ ಹಾಕಿದಾನೆ, ಪ್ಲೇಂಟಿಫ್ ಈ ತರ ಗೊತ್ತಾಯ್ತಲ್ಲ, ನಿಮಗ್ ಗೊತ್ತಾಯ್ತಲ್ಲ ನನ್ ಮೋಸ ಆಗಿದೆ ಅಂತ, ನನ್ ಸಿಗ್ನೇಚರ್ ತಗೊಂಡು ದುರುಪಯೋಗ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಯ್ತಲ್ಲ. ಇದನ್ ಗೊತ್ತಾದಾಗ ರಿಟರ್ನ್ ಸ್ಟೇಟ್ಮೆಂಟ್ ತಾವ್ ಹಾಕದ್ರಲ್ಲ 2004ರಲ್ಲಿ, ಏನ್ ಮಾಡಿದ್ರಿ ಅವನ ಮೇಲೆ ಕ್ರಿಮಿನಲ್ ಕೇಸು, ಮೋಸ ಮಾಡಿದ್ಯಾ ಅಂತ. ಇದೇ ಡಿಪೆಂಡ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಅಲ್ಲ, ಸುಮ್ಮನೆ ಯಾರು ಇರ್ತಾರೆ ಮಿಸ್ಟರ್ ಮುರಳೀಧರ್? ಅಲ್ಲ, ನನಗೆ ಮೋಸ ಆಗಿದೆ, ನನ್ನ ಹೆಸರಿನಲ್ಲಿ ಸಿಗ್ನೇಚರ್ ತಗೊಂಡು ರೆಂಟ್ ಅಗ್ರಿಮೆಂಟ್ ಅಂತ ಮಾಡ್ಕೊಳ್ಳೋದ್ರ ಬದಲು ಅವರು ಅಗ್ರಿಮೆಂಟ್ ಸೆಲ್ ಅಂತ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಲಾಯರ್ ಹತ್ರ ಹೋಗಿ ಎಲ್ಲಾ ವಿಷಯಗಳನ್ನ ಹೇಳಿದ್ದಾರೆ. ಲಾಯರ್ ಅದನ್ನ ತೆಗೆದುಕೊಂಡಿದ್ದಾರೆ. ರಾಜಾರೆಡ್ಡಿ ಅವ್ರು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ್ದಾರೆ. ರಾಜಾರೆಡ್ಡಿ ಅವ್ರ ಹತ್ರ ಹೋದಾಗ ಈ ತರ ಮೋಸ ಆಗಿದೆ, ಆ ಪ್ಲೇಂಟಿಫ್ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕಿ
ನಮ್ಮ ಪೇಪರ್ನ ತೆಗೆದುಕೊಂಡು ದುರುಪಯೋಗ ಮಾಡ್ಕೊಂಡಿದ್ದಾರೆ. ರೆಂಟ್ ಅಗ್ರಿಮೆಂಟ್ ಅಂತ ನಮ್ಮ ಹತ್ರ ಹೇಳಿ ಸೈನ್ ತಕೊಂಡ್ಬಿಟ್ಟು ಅದನ್ನ ತೆಗೆದುಕೊಂಡೋಗಿ ಸೇಲ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿದ್ದಾರೆ. ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ, ಅವ್ರನ್ನ ಅರೆಸ್ಟ್ ಮಾಡಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅಂತ ಏನ್ ಮಾಡಿದಿರಿ? ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಬಟ್ ದಟ್ ಡಾಕ್ಯುಮೆಂಟ್ ಹ್ಯಾಸ್ ನಾಟ್ ಬಿನ್ ಪ್ರೊಡ್ಯೂಸ್ಡ್. ಕಂಪ್ಲೇಂಟ್ ಕೊಟ್ಟಿದ್ರೆ ಡಾಕ್ಯುಮೆಂಟ್ ಕೊಡಕ್ಕೆ ಏನ್ ತೊಂದ್ರೆ ಸರ್? ಹೌದೌದು. ವೇರ್ ಇಸ್ ಯುವರ್ ಬ್ಯಾಂಕ್ ಅಕೌಂಟ್ ವಿಚ್ ಡಸಂಟ್ ರಿಫ್ಲೆಕ್ಟ್ ದಿಸ್ ಎಂಟ್ರಿ? ಐ ವಿಲ್ ಪ್ರೊಡ್ಯೂಸ್ ಮೈ ಲಾರ್ಡ್. What now produce? No. You have not produced a single paper before the trial court. That is the advance receipt. Of course. Exhibit P3 says that you have received 60,000 rupees Of course, my lord. and that But by check the very issue for the 800 rupees rent if somebody receives the 60,000 check from the other side, is it? Anything else? my lord, Anything else? very If you want something more money, even today the court can direct the plaintiff to do it. Otherwise, no question of showing any other thing. no, very 60,000 very ರೂಪಾಯಿ first ಬಂದ್ಮೇಲೆ issue. ಬ್ಯಾಂಕ್ ಅಲ್ಲಿ ಬಂದ್ಮೇಲೆ ಇಟ್ಕೊಂಡ್ಬಿಟ್ಟು ಸುಳ್ಳು ಅಂತ ಬರೀತೀರಿ, ಇಲ್ಲ ಅಂದ್ರೆ ಏನು ಕೊಡ್ಸೋದಿಲ್ಲ. The very first issue is failed. ನೋ ಸರ್, ಅವೆಲ್ಲ That is not ಅದೆಲ್ಲ true at ಹೇಳಕ್ all. ಹೋಗ್ಬೇಡಿ. ಅಲ್ಲ, technically 60,000 ರೂಪಾಯಿ speaking, ತಗೊಂಡಿದ್ದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ. my lord, technically speaking, 60,000 ರೂಪಾಯಿ ಕೊಟ್ಟು ಟೆಕ್ನಿಕಲಿ ಎಲ್ಲ ಬರೆಯಕ್ ಬರುತ್ತೆ ಕೋರ್ಟ್ಗೆ. ಟೆಕ್ನಿಕಲ್ ಎಲ್ಲ ಬೇಕಾದಷ್ಟು ಬರೆದಿದ್ದಾರೆ ಈ ಕೋರ್ಟ್ನವರು. ಅಲ್ಲ, ನನ್ನ 60,000 ರೂಪಾಯಿ ಚೆಕ್ ಅಕೌಂಟ್ ಪೇ ಚೆಕ್ ಬಂದ್ಮೇಲೆ ನನಗ್ ಬಂದಿಲ್ಲ ಅಂತ ಬರೀತೀರಿ. ಆನ್ ಓತ್ ಯುವರ್ ಸ್ವೇರ್ ಟು ಎ ಫಾಲ್ಸ್ ಅಫಿಡವಿಟ್. they are not agreeable for the money, extra money, whatsoever. Argue. My lord, Fine, yes, argue. yes, please, my lord, please, Fine, argue. please. Your client is such a falsehood that on oath they make a statement on received by the account pay check. Yes, I have. Read my your lord. written statement. Please, please, my lord. Read I have your put written it. statement. I have ಬೇಕಾದ್ರೆ put it. ಸ್ವಲ್ಪ ಜಾಸ್ತಿ ದುಡ್ಡು ಕೊಡಿಸು ಅಂತ ಕೇಳಿದ್ರೆ ಕೊಡಿಸ್ತೀನಿ, ಇಲ್ಲ. ಅಷ್ಟೇ ವಿನಃ ಬೇರೆ ಇನ್ನೇನು ನಾನು ಉಳ್ಕೊಳ್ಳೋದಿಲ್ಲ. ಸೇಲ್ ಮಾಡಿಲ್ಲ ಸ್ವಾಮಿ, ಅದರಿಂದ ನಾನು ಹೇಳ್ತಾ ಇರೋದು ಅಷ್ಟೇನೆ. ಅಲ್ಲ, ಅವೆಲ್ಲ ಹೇಳಕ್ ಚೆನ್ನಾಗಿರುತ್ತೆ, ಎಲ್ಲಾರು ಹಂಗೆ ಹೇಳೋದು. ಇಲ್ಲ, ರಿಟರ್ನ್ ಸ್ಟೇಟ್ಮೆಂಟ್. para number 2, my lord. The defendant submits that he had never entered into any agreement of sale, much less the one dated 22/11/1996, agreeing to sell his property in favor of the plaintiff. Hence, contrary contentions averred in the plaint are all denied as false. It is submitted that the main contention, as could be seen from the plaint at para number 3, that the plaintiffs have contended is that this defendant entered into an agreement of sale dated 22/11/96, agreeing to sell his property measuring 12 by 10 feet for a sum of rupees 3,62,000, and under the said agreement sale, this defendant has received a sum of rupees 1,40,000, and the said contention are specifically denied as false by this defendant. It is no doubt true that they are inducted into the premises measuring 22 feet by 10 feet as tenant and continuing as tenants even now. Hence, the contrary contentions raised in para number 3 of the plaint are all denied as false. That is why pause there. Where is the rental agreement? Where is the rent receipt? Where is it that anything to that- show that they were tenants at any given Those point of time? receipts, those receipts got signed by the plaintiff has been No, please, looked up as- you please show what is the rental being paid and any amount, any single month they have paid 800 rupees as a rent. But their contention is there. Their contention, their forget, client- you are the one who are saying that you are the Allah, are the correct, tenants. but they agree that, they admit that they are the tenants. They don't agree that. Yes, please, my lord, that is Read it. there. Read it where they have stated that they are tenants. Yes. Para number 3, page number 2 of my paper book, my lord. Which is that? Is it a cross examination? Allah, plaintiff, non-plaintiff. Our plaintiff, sorry, plaintiff's plaintiff. Oh, the plaint, no the. Para number 3, page number 2. Hmm. The plaintiff respectfully submits that they are a tenant under the defendant in respect of shop premises bearing corporation number 42, East End, situated at Papanna Galli, Kavadi, Revanna Shetty Pet, Bangalore City, corporation number 36, during the subsistence of the lease and also during the possession of the above said shop premises by the plaintiff as a tenant. The defendant had entered into an agreement to sell on 22/11/96. That is why I am asking you, post 22/11/1996, show me a single receipt. We have not issued any receipt ಎಲ್ಲಿಮ್ಮ ಅದ್ ಕೊಡಮ್ಮ ಅದು. for having received. ಆ ಹೊಸ Rent. ರಿಲೇಶನ್ಶಿಪ್ ಆಗತ್ತೆ ಅಂತ ಒಂದ್ ಹೇಳಿದ್ವಲ್ಲ, ಅದ್ ಕೊಡು ಜಜ್ಮೆಂಟ್ ಸುಪ್ರೀಂ ಕೋರ್ಟ್. I am laying upon some judgments, my lord. Yeah, My court kindness. also relies upon the Supreme Court judgment and this putting these questions to you. Court is not putting the questions just like that. When once the agreement to sell enters into the relationship of landlord and tenant,
would cease to exist on and from the date of the agreement. Please, but I have not executed the can- sale agreement at all. you That can- is my submission. Yes, everybody would say, nobody will come before the court and accept in the case of the plaintiff. No, that is Read it, supposed to no? be proved by the plaintiff when I Read deny it, the no? execution. Read it, no? Early. Please, my lord, the further averments made in para number 10 of the plaint to the effect that the defendant has totally received a sum of rupees 2,40,000 towards rent advance is specifically denied as false. It is submitted that when he had not at all executed an agreement of sale, much less the one dated 22/11/96, the question of receiving rupees 2,40,000 towards sale consideration from the plaintiffs does not arise. ಈಗ ನೋಡಿ, cat is out of the bag. Read para 7 again. Para 7 again and then see See, what is the further- plaint averment and what is it that your answer. ಅದನ್ನು produce ಯಾವ್ದು ಮಾಡೋದು- ಕೇಳಿದ್ರು ಎಲ್ಲ ಏನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. Problem for you is you are trying to put up a second floor where there is no ground floor or the foundation at all. That is the problem. Foundation ಇಲ್ಲ. ಅದ್ರ ಮೇಲೆ ನೀವು ಸೆಕೆಂಡ್ ಫ್ಲೋರ್ ಕಟ್ಟಕ್ಕೆ ಹೋಗ್ತಾ ಇದೀರಿ, ಫಸ್ಟ್ ಫ್ಲೋರ್ ಬಿಟ್ಬಿಡಿ. That is the reason I am dismissing the appeal. Please, my lord, Yes, ಅಲ್ಲ ನಂದು citations ಸ್ವಲ್ಪ ಕೊಡಿ, citation ಕೊಡಿ ಅಷ್ಟೇ. ಅದಿದೆ ಮೆಮೋದಲ್ಲಿ ಕೌಂಟರ್ ಎಲ್ಲ ಹಾಕ್ಬಿಟ್ಟಿದ್ದೇನೆ, ಎಲ್ಲ ತಗೊಂಡ್ ಮಾಡೋಣ. ಇದೆ ನೋಡಿ. ಇಲ್ವಾ? ಎಸ್, ಹೇಳಿ, ಯಾವ citation ಏನ್ ಬೇಕು? AIR 2008 Supreme Court 1541, my lord. Page number 1, 1 to 6. ಹಾಕಿದ್ದೀನಿ, ಅದರಲ್ಲೇ ಇದೆ. ಎಸ್ ಸರ್, Please, my lord. ಹೇಳಿ. AIR 2008 Supreme Court 1541, para number D, my lord. Direct relevant para ಹೊರಟೋಗ್ತೀನಿ. Yes. The agreement of sale, specific performance, plaintiffs alleging that first defendant executed agreement of sale in their favor, denied by the first defendant, burden to prove that the first defendant had executed agreement would be on plaintiff. ನಿಮ್ಮ ಹತ್ರ ಏನಾದ್ರು ಅಡಿಷನಲ್ ಎವಿಡೆನ್ಸ್ ಇದೆಯಾ? ಈಗ ಕೊಡ್ತೀರಾ? ಕೊಟ್ರೆ ರಿಮಿಟ್ ಮಾಡ್ತೀನಿ ಮ್ಯಾಟರ್. And not on the first defendant. ಪಾಸ್ ಓವರ್.